ಕೋಟ್ಯಾಧಿಪತಿ ಕೋಟ. ಹಾಯ್ ಫ್ರೆಂಡ್ಸ್, ನಾನು ಸುಷ್ಮಂತ್. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ತಾಯಿಯನ್ನು ಭೇಟಿ ಮಾಡಿ ಹಾಕುವ ವಿಡಿಯೋ ಬಡವರು ಎಂದು ಹೇಳುವವರು ತಮ್ಮ ಆಸ್ತಿಯ ವಿವರ ಸುಮಾರು 3.5 ಕೋಟಿ ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ನಾಮಪತ್ರ ಸಲ್ಲಿಸಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಅವರ ಕುಟುಂಬದ ಆಸ್ತಿ ವಿವರ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿದ ಆಸ್ತಿ ವಿವರ ಪ್ರಕಾರ ಕೋಟ ಕುಟುಂಬ ಕೋಟ್ಯಾಧಿಪತಿ ಅನ್ನೋದು ಗೊತ್ತಾಗಿದೆ. ಕೋಟ ಶ್ರೀನಿವಾಸ ಪೂಜಾರಿ ಅವರ ಪತ್ನಿ ಸಹನಾ, ಮಕ್ಕಳಾದ ಸ್ವಾತಿ, ಶಶಿಧರ್ ಹಾಗೂ ಶ್ರುತಿ ಅವರ ಹೆಸರಿನಲ್ಲಿ ಇರುವ ಆಸ್ತಿಗಳ ವಿವರಗಳನ್ನು ಸಲ್ಲಿಸಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರ ಬಳಿ 79,95,000 ಹಾಗೂ ಪತ್ನಿ ಸಹನಾ ಅವರ ಸ್ಥಿರಾಸ್ತಿ 1,62,79,000. ಮಗಳ ಸ್ವಾತಿಯ ಸ್ಥಿರಾಸ್ತಿ 3,70,000. ಮಗ ಶಶಿಧರ್ ಅವರ ಸ್ಥಿರಾಸ್ತಿ 47,59,000. ಮಗಳು ಶ್ರುತಿಯ ಸ್ಥಿರಾಸ್ತಿ 66,000 ಎಂದು ಘೋಷಿಸಿದ್ದಾರೆ. ಹಾಗಾದರೆ ಬಡವರು ಹೇಗೆ ಆದರು ಮತ್ತು ಇವರು ಬಡವರಾದರೆ ಸೌಜನ್ಯ ಬಗ್ಗೆ ಏಕೆ ಧ್ವನಿ ಎತ್ತಿಲ್ಲ? ರಾತ್ರಿ ಹೊತ್ತು ಕ್ಷೇತ್ರಕ್ಕೆ ಭೇಟಿ ಕೊಡುವವರು ಸೌಜನ್ಯ ಹೋರಾಟ ಆರಂಭವಾಗಿ 8 ತಿಂಗಳು ಕಳೆದರು. ತಾಯಿಯ ಪ್ರೀತಿಯನ್ನು ಮೋದಿಯ ಹಾಗೆ ವಿಡಿಯೋ ಮಾಡಿ ಹಾಕುವ ನೀವು ಒಂದು ತಾಯಿ ಮಗಳನ್ನು ಕಳೆದುಕೊಂಡು ನಿಮ್ಮ ಊರಿಗೆ ಬಂದಿದ್ದರು. ನ್ಯಾಯ ಕೇಳಲು ಏಕೆ ನೀವು ಪ್ರತಿಕ್ರಿಯೆ ನೀಡಿಲ್ಲ ಮತ್ತು ನಿಮ್ಮ ನಿಜವಾದ ಮನೆಯ ವಿಡಿಯೋ ಮಾಡಿ ಹಾಕಿ? ವಿಧಾನ ಪರಿಷತ್ ನಾಯಕರಾಗಿದ್ದಾಗ ಏಕೆ ಸೌಜನ್ಯ ವಿಚಾರ ಪ್ರಸ್ತಾಪ ಮಾಡಲಿಲ್ಲ? ಹಾಗಾದರೆ ನೀವು ಕೂಡ ಹಣ ಇದ್ದವರ ಪರ ಅನಿಸುತ್ತದೆ. ಏಕೆ ಸೌಜನ್ಯ ಪರ ಮತ್ತು ಅಲ್ಲಿ ಬಡವರ ಶೋಷಣೆ, ಜಾಗಕ್ಕಾಗಿ ಕೊಲೆ, ಸಾಕ್ಷಿ ನಾಶ, ಅಸಹಜ ಸಾವುಗಳ ಬಗ್ಗೆ ಅವರ ಊರಿನಲ್ಲಿ ಉಡುಪಿಯಲ್ಲಿ ಸೌಜನ್ಯ ಹೋರಾಟಗಾರರು ಸಾರ್ವಜನಿಕರ ಮುಂದೆ LCD ಪರದೆಯಲ್ಲಿ ತೋರಿಸಿದ್ದಾರೆ. ಇದರ ಬಗ್ಗೆ ಏಕೆ ಕಡು ಬಡವ ಬಿಜೆಪಿ ಅಭ್ಯರ್ಥಿ ಏಕೆ ಧ್ವನಿ ಎತ್ತಿಲ್ಲ?